ಸಕ್ಕರೆ ಕಾರ್ಖಾನೆಗೆ ಸಾಗಿಸಲಾಗುತ್ತಿದ್ದ ಕಬ್ಬು ತುಂಬಿದ ಲಾರಿಯೊಂದು ರೈಲ್ವೆ ಕೆಳಸೇತುವೆ ಕೆಳಗೆ ಸಿಲುಕಿ ಸಂಚಾರ ಅಸ್ತವ್ಯಸ್ತಗೊಂಡ ಘಟನೆ ಸ್ಟೇಷನ್ ಗಾಣಗಾಪುರದಲ್ಲಿ ನಡೆದಿದೆ. ಪಕ್ಕದ ಆಳಂದ ತಾಲೂಕಿನ ಬೂಸನೂರು ಸಕ್ಕರೆ ಕಾರ್ಖಾನೆಗೆ ಸಂಪರ್ಕ ಕಲ್ಪಿಸುವ ಸ್ಟೇಷನ್ ಗಾಣಗಾಪುರ ರೈಲ್ವೆ ಕೆಳಸೇತುವೆಯ ಸಮೀಪ ಅತಿಯಾಗಿ ಕಬ್ಬು ತುಂಬಿಕೊಂಡು ಬಂದ ಲಾರಿ ಸೇತುವೆ ಕೆಳಗೆ ಸಿಲುಕಿ ನಿಂತ ಪರಿಣಾಮ ಎರಡು ದಿಕ್ಕುಗಳಲ್ಲಿ ವಾಹನಗಳ ಸಾಲುಗಟ್ಟಲೆ ನಿಂತು ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಯಿತು. ಇನ್ನು ಈ ಮಾರ್ಗದ ಮೂಲಕ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು, ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದ ದಿನದಿಂದಲೇ ಕಬ್ಬು ತುಂಬಿದ ಲಾರಿಗಳು ಹಾಗೂ ಟ್ರ್ಯಾಕ್ಟರ್ಗಳು ಸೇತುವೆ ಕೆಳಗೆ ಸಿಲುಕುವ ಸಮಸ್ಯೆ ಮರುಕಳಿಸುತ್ತಿದೆ. ಶನಿವಾರ ನಡೆದ ಈ ಘಟನೆಯ ಬಳಿಕ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲಿ ಬಿದ್ದಿದ್ದ ಕಬ್ಬನ್ನ ತೆರವುಗೊಳಿಸಲು ಸಾಧ್ಯವಾಗದೆ ವಾಹನ ಸವಾರರು ತೀವ್ರ ಕಿರಿಕಿರಿಗೆ ಒಳಗಾದರು. ನಿಯಮಾನುಸಾರ ಮಿತ ಪ್ರಮಾಣದಲ್ಲಿ ಮಾತ್ರ ಕಬ್ಬು ಸಾಗಿಸಬೇಕು ಎಂಬ ಸೂಚನೆಗಳಿದ್ದರೂ ಲಾರಿಗಳಲ್ಲಿ ಅತಿಯಾಗಿ ಕಬ್ಬು ತುಂಬಿ ಸಾಗಿಸುವುದರಿಂದಲೇ ಈ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ವಾಹನ ಸವಾರರು, ಸಾರ್ವಜನಿಕರು ಹಾಗೂ ತುರ್ತು ವಾಹನಗಳಿಗೆ ತೀವ್ರ ತೊಂದರೆ ಎದುರಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು, ಕಬ್ಬು ಸಾಗಣೆಗೆ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತರಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಕೊಂಬರ್ಲಿಲ್ಲಪ್ಪ ಅಂತ ಪಬ್ಲಿಕ್ ಹೇಳ್ತಾರ ನೋಡ ಗಾಡಿ ಒಳಗೆ ನಿಂತಾವ. ಯಾರಿಗೆ ಹೇಳ್ಬೇಕ್ರಿ ಪ್ರತಿ ಸಲ ಇದೇ ಯಾರು ಹೇಳಪ್ಲಿಲ್ಲ, ಯಾವ ಫ್ಯಾಕ್ಟ್ರಿಗೆ ಹೋಗ್ತಾರೆ? ಕಡೆ ಇದು ಇಲ್ಲಿ ಒಂದೇ ಹೋಗ್ತದ್ರಿ. ಇದು ಯಾವ್ದ್ರಿ? ಬಸ್ನೂರ ಫ್ಯಾಕ್ಟ್ರಿ ಅಲ್ಲೇ ಹೋಗ್ತದ್ರಿ. ಈ ಪಬ್ಲಿಕ್ ಎಷ್ಟು ತ್ರಾಸ ಅದ ನೋಡಿದ್ರಿಲ್ಲ. ಚಿಣಿಮಗೇರಿನೂ ಹೋಗ್ತಾವ್ರಿ, ಅಂದ್ರೆ ಚಿಣಿಮಗೇರಿ ಹೋಗೋ ಫ್ಯಾಕ್ಟ್ರಿ ಕಮ್ಮ, ಈಗ ಭಾಳ ಹೋಗ್ತಾವ್ರಿ. ಸೇತುವೆ ಕೆಳಗಡೆ ಅತಿಯಾಗಿ ಕಬ್ಬು ತುಂಬಿದ ಲಾರಿಗಳು ಸಿಲುಕುತ್ತಿರುವುದರಿಂದ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಹಾಗಾಗಿ ಕಬ್ಬು ಸಾಗಾಟ ಮಾಡುವ ವಾಹನ ಚಾಲಕರು ತಮ್ಮ ವಾಹನದಲ್ಲಿ ಮಿತಿಯಾಗಿ ಕಬ್ಬು ತುಂಬಿಕೊಂಡು ಕಬ್ಬು ತಮ್ಮ ಕಾರ್ಖಾನೆಗೆ ಸಾಗಿಸಬೇಕು ಎಂದು ಹೇಳಿದರು. ರಾತ್ರಿ ಟಮ್ ಅಲ್ಲಿ ಜನ ಅಲ್ಲಿ ಕಾರ್ ಇರ್ತಾವಲ್ಲ, ಒಟ್ಟು ಹೋಗಲ್ಲ ಕಾರ್ ಅದ್ರಂದು. ದಿನ ಇದು ಎಷ್ಟು ಸಲ JCB ತೆಗೆದ್ರೆ ಅಷ್ಟೇ ಇರ್ತದೆ. ಇದಕ್ಕೆ ಯಾರು ಹೇಳಪ್ಲಿಲ್ಲ ಕೇಳಪ್ಲಿಲ್ಲ, ಯಾರು ಇದನ್ನೇ ಮಾಡಲ್ಲ, ಯಾರು ಕೆಲಸ ಮಾಡ್ತಾರಲ್ಲ ಅವರು. ಒಂದು ಗಾಡಿ ಇದ್ರೆ ಹಂಗಾರೆ 2 ಗಾಡಿ ಕಂಟಿನ್ಯೂ ಗಾಡಿ ಬರ್ತಾವ, 6 ಗಾಡಿ ಬೀಳ್ತಾವೆ ನೋಡಿ. ನಾನು ರೆಕಾರ್ಡಿಂಗ್ ಮಾಡಿ ಒಂದಿಂದಲ್ಲ ಹಮೇಶ ಇದು ನೋಡಿ. ಇನ್ನು ಇದೆಲ್ಲ ಪರಿಸ್ಥಿತಿಯನ್ನ ಕಂಡಂತಹ ಗುತ್ತಿಗೆದಾರ KMF ನಿರ್ದೇಶಕರು ಕಲಬುರಗಿ ಅರವಿಂದ್ ವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.